ಹಾಯ್ ಫ್ರೆಂಡ್ಸ್, ಇವತ್ತು ನಾರ್ಮಲಾಗಿ ರೆಗ್ಯುಲರಾಗಿ ವಿತೌಟ್ ಲೈನಿಂಗ್ ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡೋದನ್ನ ನಾವಿವತ್ತು ನೋಡೋಣ. ಸೊ ಇದು ನೋಡಿ, ಇದು ಬಂದ್ಬಿಟ್ಟು ವೈಟ್ ಬ್ಲೌಸು. ಸೊ ಇದು ಬಂದು 1 ಮೀಟರ್ ಇದೆ. ಸೊ ನಾನು ಇವಾಗ 2 ಬ್ಲೌಸ್ನು ಒಟ್ಟಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನೀವೇ ನೋಡ್ಬೋದು, 2 ಬ್ಲೌಸ್ನು ಒಟ್ಟಿಗೆ ಕಟಿಂಗ್ ಮಾಡ್ತಾಯಿದ್ದೀನಿ. ಸೊ ನೀವೇ ನೋಡಿ. ಸೊ ಪೂರ್ತಿಯಾಗಿ ಇವಾಗ ಒಂದೇ ಸಮವಾಗಿ 2 ಕ್ಲಾತ್ನು ಸಮ ಇರೋ ಥರ ನೀವೇನೇ ನೋಡಿ ಇವಾಗ ನೀಟಾಗಿ ಹಾಕೋಬೇಕು. ಸೊ ನೋಡಿ, ನಾನು 2 ಬ್ಲೌಸ್ನು ಒಂದೇ ಥರ ಸಮವಾಗಿರೋ ಥರ ನಾನು ಇವಾಗ ಹಾಕೋತಾ ಇದ್ದೀನಿ. ಸೊ ಇವಾಗ ಮೆಷರ್ಮೆಂಟಿಗೆ ಇವಾಗ ನೋಡಿ, ನಾನು ಫಸ್ಟು ಬಂದುಬಿಟ್ಟು ಬಾಡಿ ಹಿಂದ್ಗಡೆ ಫೋಲ್ಡಿಂಗೋಸ್ಕರ 2 ಇಂಚಸ್ ತೊಗೋತಾ ಇದ್ದೀನಿ. ಸೊ ನೋಡಿ, 2 ಇಂಚಸ್ ಇದು ಬಂದುಬಿಟ್ಟು ಕೆಳಗಡೆ ಕ್ಲಾತ್ ಫೋಲ್ಡಿಂಗಿಗೆ ಏನೂ ಅವಸರ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಬಂದುಬಿಟ್ಟು 1.5 ಇಂಚ್ ತೊಗೋತಾ ಇದ್ದೀನಿ. ನೋಡಿ ಲೆಂತು ಇವಾಗ ಇಲ್ಲಿ ಬಂದುಬಿಟ್ಟು ಲೈನ್ ಹಾಕೊಳ್ಳೋಣ. ಸೊ ಇದು ಬಂದು ಒಂದು ಲೈನ್ ಹಾಕೊಳ್ಳೋಣ. ಸೊ ಇವಾಗ ಬಂದ್ಬಿಟ್ಟು ಇದು ಬಂದು ಬಾಡಿ ಲೆಂತು ಮತ್ತು ಒಂದು 1/2 ಇಂಚು ಸೇರಿಸಿ ನಾನು ಲೆಂತ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಸೇಮ್ ಅದೇ ಲೆಂತ್ನ ಈ ಸೈಡನ್ನು ಸಹ ನಾವು ಮೆಷರ್ಮೆಂಟ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಸೊ ಇವಾಗ ಬಂದು ನೋಡಿ, ನಾನು ತೋರಿಸಿದ ಥರ ಆರ್ಮ್ ಹೋಲ್ ಕೆಳಗಡೆ 2 ಇಂಚಸ್ ಕೆಳಗಡೆ ಬಾಡಿನ ಈ ಥರ ಇಟ್ಕೊಂಡು ಸೊ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಸ್ಟಿಚಸ್ಸು ಮತ್ತು ಆ ಪಕ್ಕ 2 ಇಂಚು ಸೊ ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ಬಂದುಬಿಟ್ಟು ನೆಕ್ ಬಂದು ಚಿಕ್ಕದಾಗಿರಬೇಕು. ಸೊ ಅದಕ್ಕೋಸ್ಕರ ನೆಕ್ ಬಂದು 2 ಇಂಚಸ್ಸು, ಬಾಡಿ ಬಂದುಬಿಟ್ಟು 3 ಇಂಚಸ್ ಕೊಟ್ಟಿದ್ದೀನಿ. ಇದು ನೋಡಿ, ಇದು ಬಂದ್ಬಿಟ್ಟು ಆರ್ಮ್ ಹೋಲ್ ಮಾರ್ಕಿಂಗಿಗೆ ಈಸಿಯಾಗಿ ಬಾಡಿ ಮೆಷರ್ಮೆಂಟಿಂದ ನಾವು ತೊಗೋಬೋದು ರೆಡಿಮೇಡ್ ಬ್ಲೌಸಿಂದ. ಸೊ ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನೆಕ್ ಬಂದುಬಿಟ್ಟು 6 ಇಂಚಸ್ ವಿತ್ ಫೋಲ್ಡಿಂಗು 6 ಇಂಚಸ್ ತೊಗೊಂಡಿದ್ದೀನಿ. ನೋಡಿ, ಎಲ್ ಸ್ಕೇಲ್ ಇದ್ದರೆ ಈಸಿಯಾಗಿ ಈ ಥರ ಲೈನ್ ಹಾಕೋಬೋದು. ಸೊ ಇವಾಗ ಆರ್ಮ್ ಹೋಲಿಗೆ ಬಂದು 1.5 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಆರ್ಮ್ ಹೋಲ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಕಿಗೆ ಬಂದು 1 ಇಂಚು ಕರ್ವ್ ತೊಗೋತಾ ಇದ್ದೀನಿ. ಸೊ ಅಷ್ಟೇ. ಇವಾಗ ಬ್ಯಾಕ್ ನೆಕ್ ಬಾಡಿ ರೆಡಿಯಾಗಿದೆ. ಸೊ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಇವಾಗ ಬಂದ್ಬಿಟ್ಟು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಕೆಳಗಡೆ ಕಟ್ಟಿಗೆ 1/4 ಇಂಚ್ ತೊಗೋತಾ ಇದ್ದೀನಿ ಫೋಲ್ಡಿಂಗಿಗೆ. ಸೊ ಒಂದು ಲೈನ್ ಹಾಕೊಳ್ಳೋಣ. ಹಾಗೆಯೇ ಸ್ಲೀವ್ಸ್ ಬಂದ್ಬಿಟ್ಟು 9 ಇಂಚ್ ತೊಗೊಂಡಿದ್ದೀನಿ. ಸೊ ವಿತ್ ಫೋಲ್ಡ್ ಇದು ಸ್ಟಿಚಿಂಗಿಗೆ. ಸೊ ನೋಡಿ, ಇದು ಬಂದ್ಬಿಟ್ಟು ಆರ್ಮ್ ಹೋಲ್ ಮಾರ್ಕಿಂಗ್ ಬಂದು 3 ಇಂಚಸ್ ತೊಗೊಂಡಿದ್ದೀನಿ. ಸೊ ಮಾರ್ಕ್ ಮಾಡಿ ಈ ಥರ ಲೈನ್ ಹಾಕೊಳ್ಳೋಣ. ಇವಾಗ ಬಂದ್ಬಿಟ್ಟು ಬಾಡಿ ಬಂದ್ಬಿಟ್ಟು ಕ್ರಾಸ್ ಕಟ್ಟಿಂಗ್ ಬಾಡಿಗೆ ಬೇಕು. ಸೊ ಅದಕ್ಕೋಸ್ಕರ ಕ್ರಾಸಾಗಿ ಕ್ಲಾತ್ ಮಡಗಿದ್ದೀನಿ. ಸೊ ನೋಡಿ, ಇವಾಗ ಇದನ್ನು ಮೆಷರ್ಮೆಂಟ್ ತೊಗೊಳ್ಳೋಣ ಬಾಡಿಗೆ. ಅದು ಬಂದ್ಬಿಟ್ಟು ಸ್ಟ್ರೈಟ್ ಕಟ್ ಇದೆ ಬ್ಲೌಸು. ಸೊ ನೋಡಿ, ವಿತ್ ಮಾರ್ಕಿಂಗು ಶೋಲ್ಡರಿಂದ ಸ್ಟ್ರೈಟಾಗಿ ಮಡಿಕೊಂಡಿದ್ದೀವಿ. ನೋಡಿ, ಇವಾಗ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೀಟಾಗಿ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಅದು ಲೈನ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ನೀಟಾಗಿ ಇಲ್ಲ ತೆಗೆದ್ಬಿಟ್ಟು ಮಾಡ್ಕೋತೀವಿ ಅಂದರೆ ಆಮೇಲಿಂದ ಮಾಡ್ಕೋಬೋದು. ಸೊ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ನೋಡಿ, ಇವಾಗ ಮಾರ್ಕಿಂಗ್ ಆಯಿತು. ಸೊ ನೋಡಿ, ಇವಾಗ ಮಾರ್ಕಿಂಗ್ ನೀಟಾಗಿ ಬಂದಿದೆ. ಸೊ ಇವಾಗ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಕರ್ವಿಗೆ ಚೆಸ್ಟ್ ಕೆಳಗಡೆ ಅಲ್ಲಿ 1.5 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಅಲ್ಲಿಂದ 3 ಇಂಚಸ್ಸು. ಇದು ಬಂದು ಚಿಕ್ಕ ಬ್ಲೌಸ್ ಆಗಿರೋದಕ್ಕೆ 3 ಇಂಚಸ್ ತೊಗೋತಾ ಇದ್ದೀನಿ. ಅದನ್ನು ಕರ್ವ್ ಲೈನ್ ಎಳೆಯೋಣ. ಸೊ ಇದಾದಮೇಲಿಂದ ಇವಾಗ ನೆಕ್ಗೆ ಡೈರೆಕ್ಟಾಗಿ ನಾವು ನೆಕ್ಕು ಮಾರ್ಕ್ ಮಾಡ್ಕೊಳ್ದಲ್ಲ, ಇವಾಗ ಬ್ಲೌಸಿಂದ ನೆಕ್ ಡಿಸೈನ್ ಮಾರ್ಕಿಂಗ್ ತೊಗೊಳ್ಳೋಣ. ಸೊ ನೀವೇ ನೋಡ್ಬೋದು, ಅಲ್ಲಿ ಸ್ಟಿಚಿಂಗಿಗೆ 1/4 ಇಂಚ್ ಬಿಟ್ಟಿದ್ದೀನಿ. ಸೊ ಮತ್ತೇನೆ ಮಿಡಲ್ ಸ್ಟಿಚಿಂಗಿಗೋಸ್ಕರ ಅಲ್ಲಿ ಮತ್ತೇನೆ 1/2 ಇಂಚು 3/4 ಇಂಚ್ ಬೇಕಾಗುತ್ತೆ. ಸೊ ಮತ್ತೇನೆ ನೆಕ್ಕು ಫೋಲ್ಡ್ ಸ್ಟಿಚಿಂಗಿಗೆ ಹೆಮ್ಮಿಂಗಿಗೋಸ್ಕರ 1/4 ಇಂಚು. ಸೊ ಅದು ಮಾರ್ಕ್ ಮಾಡಿಕೊಂಡು ಇವಾಗ ಲೈನ್ ಹೇಳ್ಕೊಳ್ಳೋಣ. ಸೊ ನೋಡ್ಬೋದು, ಎಲ್ ಸ್ಕೇಲ್ ಇದ್ರೆ ನೀಟಾಗಿ ಸ್ಕೇಲ್ ಮಾರ್ಕಿಂಗ್ ಮಾಡ್ಕೋಬೋದು. ಸೊ ನೋಡ್ಬೋದು, ಇವಾಗ ನೀಟಾಗಿ ಲೈನ್ ಬರುತ್ತೆ. ಸೊ ಸೇಮ್ ಇದಕ್ಕೂ 1 ಇಂಚ್ ಮಾರ್ಕ್ ಮಾಡಿಕೊಂಡು ಕರ್ವ್ ಡ್ರಾ ಮಾಡ್ಕೊಳ್ಳೋಣ. ಸೊ ನೋಡಿ, ಮಾರ್ಕಿಂಗ್ ಆಯಿತು. ಸೊ ಇವಾಗ ಡೈರೆಕ್ಟ್ ಕಟಿಂಗ್ ಮಾಡೋಣ. ಸೊ ನೋಡಿ, ಇದು ಮಾರ್ಕ್ ಆಯಿತು. ಇವಾಗ ಬಂದ್ಬಿಟ್ಟು ಇವಾಗ ಡಾಟ್ಸ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು 3.5 ಇಂಚ್ ತೊಗೊಂಡಿದ್ದೀನಿ. ಸೊ ಅಲ್ಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಸೊ ಅಲ್ಲಿಂದ 2.5 ಇಂಚ್ ತೊಗೋತಾ ಇದ್ದೀನಿ ಮಿಡಲ್ ಡಾಟ್ಗೆ. ಸೊ ಒಂದು ಲೈನ್ ಎಳೆಯೋಣ. ಅದು ಫೋಲ್ಡಿಂಗಿಗೆ ಬಂದು ಆ ಪಕ್ಕ 1 ಇಂಚು ಈ ಪಕ್ಕ 1 ಇಂಚ್ ತೊಗೊಳ್ಳೋಣ. ಸೊ ನೋಡ್ಬೋದು, ಈ ಥರ ಮಾರ್ಕ್ ಮಾಡ್ಕೊಳ್ಳಿ.
ಮಾರ್ಕ್ ಮಾಡಿಕೊಂಡು ಆ ಮಿಡಲ್ ಡಾಟಿಗೆ ಜಾಯಿನ್ ಮಾಡಬೇಕು. ನೋಡಿ ಇವಾಗ ಇದು ಜಾಯಿನ್ ಆಯ್ತಲ್ಲ, ಸೊ ಇದು ಮಿಡಲ್ ಡಾಟ್ ಜಾಯ್ನಿಂಗ್ ಆಯಿತು. ಸೊ ಅಲ್ಲಿಗೆ ಕಚ್ ಮಾಡ್ಕೊಳ್ಳೋಣ, ಯಾಕಂದರೆ ಇವಾಗ ಫೋಲ್ಡಿಂಗು ಮತ್ತು ಅದನ್ನು ಕಟ್ ಮಾಡಿ ಇದು ಮಾಡಿಕೊಂಡ್ರೆ ಸ್ಟಿಚ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಒಂದು ಕ್ಲಾತ್ ಮೇಲೆ ಬರೆದಿರ್ತೀವಿ, ಸೊ ಮಿಕ್ಕಿರೋ ಕ್ಲಾತ್ ಮೇಲೆ ಇರೋದಿಲ್ಲ ಪ್ರಿಂಟ್, ಅದಕ್ಕೋಸ್ಕರ. ಸೊ ಇವಾಗ ಬಂದ್ಬಿಟ್ಟು ಚೆಸ್ಟ್ ಮಿಡಲ್ ಕ್ಲಾತ್ಗೆ ಅಲ್ಲಿ ಟಕ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಟಕ್ ಮಾರ್ಕ್ ಆಯಿತು. ಇದು ಬಂದ್ಬಿಟ್ಟು ಆರ್ಮ್ ಹೋಲ್ ಮಿಡಲಲ್ಲಿ ಈಸಿಯಾಗಿ ಬರಬೇಕು ಅಂದರೆ ಆಗ ಪಕ್ಕ ಈ ಪಕ್ಕ ಕ್ಲಾತ್ ನೋಡಿಕೊಂಡು ಸಮ ಬರೋ ಥರ ನೋಡಿ ಮಾಡ್ಕೊಳ್ಳಿ. ಸೊ ಇವಾಗ ಮೂರನ್ನು ಕಚ್ಚು ಮಾರ್ಕ್ ಆಯಿತು. ಸೊ ನೋಡಿ ಇವಾಗ ಇದು ಬಂದ್ಬಿಟ್ಟು 2.5 ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇದು ಮಾರ್ಕಿಂಗ್ ಆಯಿತು. ಸೊ ಆ ಪಕ್ಕ ಈ ಪಕ್ಕ 1/4 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿಂದ ಇವಾಗ 1.5 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಆ ಮಿಡಲ್ ಮಾರ್ಕಿಂಗಿಗೆ ನೋಡಿ ಇದು ಮಾರ್ಕಿಂಗ್ ಆಯಿತು. ಸೊ ಇದನ್ನು ಆ ಪಕ್ಕನೂ ಇವಾಗ ಅಲ್ಲಿ ಕಚ್ಚಿರುತ್ತಲ್ಲ, ಸೊ ನೋಡಿಕೊಂಡು ನಾವು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಇವಾಗ ಬಂದ್ಬಿಟ್ಟು ಬೆಲ್ಟಿಗೆ ಕ್ಲಾತ್ ನೋಡೋಣ. ನೋಡಿ ಇವಾಗ ಮುಂದ್ಗಡೆ ಚೆಸ್ಟ್ ಬೆಲ್ಟಿಗೆ ಕ್ಲಾತು, ಸೊ ಅದಕ್ಕೆ ಟೇಪಲ್ಲಿ ಮೆಷರ್ಮೆಂಟ್ ತೊಗೊಳ್ಳೋಣ. ಅದಕ್ಕೆ ಇಲ್ಲಾಂದರೆ ಬ್ಲೌಸಲ್ಲಿ ನೋಡಿ, ಬ್ಲೌಸಲ್ಲಿ ನೋಡಿಕೊಂಡು ಸಹ ಮಾಡ್ಕೋಬೋದು, ಅದ್ರ ಬೆಲ್ಟ್ ಎಷ್ಟಿದೆ ನೋಡಿ ಮಾಡ್ಕೋಬೋದು. ಸೊ ಇದಕ್ಕೆ ಬಂದುಬಿಟ್ಟು ನಾನು 12 ಇಂಚಸ್ ತೊಗೋತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಫೋಲ್ಡಿಂಗ್ ಏನೂ ಇಲ್ಲ, ಅದಕ್ಕೋಸ್ಕರ 3 ಇಂಚಸ್ ತೊಗೋತಾ ಇದ್ದೀನಿ. 3 ಇಂಚಸ್ಸು ಇಲ್ಲಿ ಬಂದು 2.5 ತೊಗೋತಾ ಇದ್ದೀನಿ. ಸೊ ಕರ್ವಿಗೆ ಡ್ರಾ ಮಾಡ್ಕೊಳ್ಳೋಣ ಸ್ಟ್ರೈಟಾಗಿ. ಸೊ ಇವಾಗ ನೀವು ಸ್ಟಾರ್ಟಿಂಗಲ್ಲಿದ್ದರೆ ನೀಟಾಗಿ ನೋಡಿ ಸ್ಕೇಲಲ್ಲಿ ಡ್ರಾ ಮಾಡ್ಕೊಳ್ಳಿ. ಸೊ ಈ ಥರ ಲೈನ್ ಸ್ಟಿಚ್ ಮಾಡ್ಕೋಬೋದು. ನೋಡಿ ಇದು ಹಿಪ್ ಬೆಲ್ಟ್ ಕರ್ವ್ ರೆಡಿ ಆಯಿತು. ಸೊ ಇವಾಗ ಎಲ್ಲ ರೆಡಿ ಆಗಿದೆ. ನೋಡಿ ಇದು ಬಂದ್ಬಿಟ್ಟು ಉಕ್ಸ್ ಪಟ್ಟಿ ಕಾಜಾ ಬಟ್ಟಿಗೆ ಕ್ಲಾತು. ಸೊ ಇದನ್ನು ನೀವು ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ನೋಡಿ ಇದೆಲ್ಲನೂ ಕಟ್ಟಿಂಗಿಗೆ ಎಲ್ಲ ರೆಡಿ ಆಗಿದೆ. ಸೊ ನೀಟಾಗಿ ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಅದನ್ನು ರೋಲ್ ಮಾಡಿಬಿಟ್ಟು ಸೊ ದಾರ ಕಟ್ ಮಾಡಿಕೊಂಡ್ರೆ ಎಲ್ಲನೂ ಅದರೊಳಗಡೆ ಬ್ಲೌಸ್ ಒಳಗಡೆ ಇರುತ್ತೆ. ಸೊ ಈಗ ಕಟ್ಟಿಂಗ್ ವಿಡಿಯೋ ನೋಡಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ನೋಡೋಣ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಮುಂದೆ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.